ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ತಮಿಳುನಾಡಿನ ಪ್ರೀತಿಯ ಅಮ್ಮ ಅಂತ ಅಂದ್ರೆ ಅದು ಜಯಲಲಿತಾ ಅವರು. ಅವ್ರ ಮನೆಗೆ ಇದೀಗ ಸಿಎಂ ವಿಜಯ್ ಅವರು ಶಿಫ್ಟ್ ಆಗ್ತಾರಾ ಅನ್ನುವಂತಹ ಮಾತು ಇದೀಗ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಿದೆ. ಅದರಲ್ಲೂ ಈ ಪ್ರಸಿದ್ಧ ಬಂಗಲೆಯ ಖರೀದಿಗೆ ದಳಪತಿ ಮುಂದಾಗಿದ್ದಾದ್ರೂ ಯಾಕೆ ಅನ್ನೋದು ಎಲ್ಲರ ಮನಸ್ಸಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ. ಹೌದು, ತಮಿಳುನಾಡಿನ ಸಿಎಂ ವಿಜಯ್ ಸಿ ಜೋಸೆಫ್ ಸರ್ಕಾರದ ಆಡಳಿತ ಭರ್ಜರಿಯಾಗಿ ಸಾಗ್ತಾ ಇದೆ. ಸಿನಿಮಾ ರಂಗದ ಹಿನ್ನೆಲೆಯಿಂದ ಬಂದು ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನ ಹಿಡಿದಂತಹ ನಟನ ಬಗ್ಗೆ ದೇಶವೇ ತಿರುಗಿ ನೋಡ್ತಾ ಇದೆ. ಬಾಲಿವುಡ್, ಟಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ಸೇರಿ ಎಲ್ಲಾ ಕಡೆಗಳಲ್ಲೂ ಸಹ ವಿಜಯ್ ಬಗ್ಗೆ ಕ್ರೇಜ್ ಸೃಷ್ಟಿ ಆಗ್ತಾನೆ ಇದೆ. ಇನ್ನು ಇತ್ತೀಚೆಗೆ ನಟನ ಬಗ್ಗೆ ಅಚ್ಚರಿಯ ಸುದ್ದಿ ಒಂದು ಕೇಳಿ ಬರ್ತಾ ಇದ್ದು, ನಟ ವಿಜಯ್ ಅವರು ಚೆನ್ನೈನ ಗಾರ್ಡನ್ ನಲ್ಲಿರುವಂತಹ ಮಾಜಿ ಸಿಎಂ ತಮಿಳು ಚಿತ್ರರಂಗದ ಖ್ಯಾತ ನಟಿ ಜಯಲಲಿತಾ ಅವರ ಮನೆಯನ್ನ ಖರೀದಿಸೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾರಂತೆ. ಇನ್ನು ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಪಡೆದಿರುವಂತಹ ದಿವಂಗತ ಮಾಜಿ ಸಿಎಂ ಜಯಲಲಿತಾ ಅವರ ವೇದಾ ನಿಲಯಂ ನಿವಾಸವನ್ನ ಇದೀಗ ಸಿಎಂ ವಿಜಯ್ ಅವರು ಖರೀದಿಸೋದಕ್ಕೆ ಮುಂದಾಗಿದ್ದಾರೆ. ಈ ಒಂದು ಬೃಹತ್ ರಿಯಲ್ ಎಸ್ಟೇಟ್ ಡೀಲ್ ಸಂಬಂಧವಾಗಿ ಆರಂಭವಾದಂತಹ ಮಾತುಕತೆ ಇದೀಗ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಪ್ರಸ್ತುತವಾಗಿ ಈ ಬಂಗಲೆ ಈಗಿನ ವಾರಸ್ದಾರರು ಯಾರು ಅಂತ ನೋಡೋದಾದ್ರೆ ಜೆ ದೀಪಾ ಅವರ ಜೊತೆ ಇದೀಗ ಮಾತುಕತೆ ನಡೀತಾ ಇರುವಂತದ್ದು. ಈ ಸುದ್ದಿ ಇದೀಗ ಎಲ್ಲಾ ಕಡೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಜೋಸೆಫ್ ವಿಜಯ್ ಅವರು ಸದ್ಯ ಚೆನ್ನೈನಲ್ಲಿ ನೀಲಂ ಗೈರನ್ ನಲ್ಲಿರುವಂತಹ ತಮ್ಮ ಮನೆಯಲ್ಲಿ ವಾಸವಾಗಿರುವಂತದ್ದು. ಅಲ್ಲಿಂದ ಪ್ರತಿದಿನ ಮುಖ್ಯಮಂತ್ರಿಗಳ ಸಚಿವಾಲಯಕ್ಕೆ ಬರೋದಕ್ಕೆ ಸರಿಸುಮಾರು 17 ಕಿಲೋಮೀಟರ್ ಬರಬೇಕು. ಒಟ್ಟಾರೆ ಮುಖ್ಯಮಂತ್ರಿಗಳ ಈ ಸುದೀರ್ಘ ಪಯಣದಿಂದಾಗಿ ಟ್ರಾಫಿಕ್ ಅಡಚಣೆಯ ಜೊತೆಗೆ ಸಾರ್ವಜನಿಕರಿಗೂ ಸಹ ಕಿರಿಕಿರಿ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಚೆನ್ನೈನ ಹೃದಯ ಭಾಗಕ್ಕೆ ಶಿಫ್ಟ್ ಆಗುವಂತಹ ಬಗ್ಗೆ ಇದೀಗ ವಿಜಯ್ ಅವರು ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಈ ಸಂಬಂಧ ಈಗಾಗಲೇ ಸುದ್ದಿಗಳು ಸಹ ಎಲ್ಲಾ ಕಡೆ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಸರ್ಕಾರಿ ಬಂಗಲೆಯ ಬದಲಿಗೆ ತಮ್ಮದೇ ಆದಂತಹ ಸ್ವಂತ ಮನೆ ಹೊಂದಿರೋದಕ್ಕೆ ಇದೀಗ ವಿಜಯ್ ಇಷ್ಟಪಡ್ತಾ ಇದ್ದಾರೆ. ಹೀಗಾಗಿ ಜಾಗದ ಮಾಲೀಕರಾಗಿರುವಂತಹ ದೀಪಾ ಅವರ ಜೊತೆ ಮಾತುಕತೆಗಳು ಸಹ ಈಗಾಗಲೇ ಆರಂಭವಾಗಿರುವಂತದ್ದು. ವೇದಾ ನಿಲಯಂ ನಿವಾಸ ಮತ್ತು ಜಾಗದ ಸದ್ಯದ ಮಾರುಕಟ್ಟೆಯ ಮೌಲ್ಯವನ್ನ ನೋಡೋದಾದ್ರೆ 350 ಕೋಟಿ ರೂಪಾಯಿ ಇದ್ದು ಅದೇ ಬೆಲೆಗೆ ಖರೀದಿಸುವಂತಹ ಸಂಬಂಧ ಆರಂಭಿಕ ಹಂತದ ಮಾತುಕತೆಗಳು ಸಹ ಇದೀಗ ಚಾಲ್ತಿಯಲ್ಲಿದೆ ಎನ್ನುವಂತಹ ಸುದ್ದಿ ಇದೀಗ ಕೇಳಿ ಬರ್ತಾ ಇರುವಂತದ್ದು. ಇನ್ನು ಮಾಜಿ ಸಿಎಂ ಜಯಲಲಿತಾ ಅವರ ವೇದಾ ನಿಲಯಂ ಬರೀ ಮನೆಯಾಗಿರಲಿಲ್ಲ, ಅದು ರಾಜಕೀಯ ಶಕ್ತಿ ಕೇಂದ್ರವಾಗಿತ್ತು. ಜಯಲಲಿತಾ ಅವರ ನಿಧನದ ನಂತರ ವೇದಾ ನಿಲಯಂ ನಿವಾಸದ ವಾರಸ್ದಾರ ಯಾರಾಗಬೇಕು ಅನ್ನುವಂತಹ ಸಂಬಂಧವಾಗಿ ಸುದೀರ್ಘ ಕಾನೂನು ಹೋರಾಟ ಕೂಡ ನಡೆದಿತ್ತು. ಆದ್ರೆ ಕೊನೆಯಲ್ಲಿ ಈ ಮನೆ ಜಯಲಲಿತಾ ಅವರ ಅಣ್ಣನ ಮಗಳು ಜೆ ದೀಪಾ ಅವರ ಪಾಲಾಗಿತ್ತು. ಈಗ ವಿಜಯ್ ಅವರ ಪ್ರತಿನಿಧಿಗಳು ಮನೆ ಖರೀದಿ ಸಂಬಂಧ ಈಗಾಗಲೇ ಮಾತುಕತೆಯನ್ನ ಆರಂಭಿಸಿದ್ದಾರೆ. ಇನ್ನು ಈ ಪ್ರಸಿದ್ಧ ಗಾರ್ಡನ್ ನಲ್ಲಿ ಧನುಷ್, ರಜನಿಕಾಂತ್ ಸೇರಿ ಖ್ಯಾತ ಸೆಲೆಬ್ರಿಟಿಗಳ ಮನೆ ಕೂಡ ಇಲ್ಲಿ ಇರುವಂತದ್ದು. ಒಂದು ವೇಳೆ ಜಯಲಲಿತಾ ಅವರ ಮನೆ ಖರೀದಿ ಡೀಲ್ ಸಕ್ಸಸ್ ಆಗದೆ ಹೋದ್ರೆ ವಿಜಯ್ ಅವರು ಏನ್ ಮಾಡ್ತಾರೆ ಅಂತ ನೋಡೋದಾದ್ರೆ ರಾಜಕಾರಣಿಗಳು ಮತ್ತು ಸಚಿವರ ಸರ್ಕಾರಿ ಬಂಗಲೆಗಳಲ್ಲೋ ಅಥವಾ ಪಟ್ಟಣ ಪಾರ್ಕ್ನಲ್ಲಿರುವಂತಹ ತಮ್ಮದೇ ಸ್ವಂತ ಜಾಗದಲ್ಲಿ ಇರಬೇಕಾಗುತ್ತೆ ವಿಜಯ್ ಅವರು. ಒಟ್ನಲ್ಲಿ ಈಗಾಗಲೇ ಪ್ರತಿನಿತ್ಯ ಓಡಾಡೋದಕ್ಕೆ 17 ಕಿಲೋಮೀಟರ್ ಓಡಾಡಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೂ ಸಹ ಸಾಕಷ್ಟು ನಿಟ್ಟಿನಲ್ಲಿ ತೊಂದರೆ ಆಗ್ತಾ ಇರುವಂತಹ ಕಾರಣ ವೇದಾ ನಿಲಯಂ ಅಂದ್ರೆ ಜಯಲಲಿತಾ ಅವರ ಮನೆ ಆಗಿರುವಂತಹ ಈ ಮನೆಗೆ ಶಿಫ್ಟ್ ಆಗಬೇಕು, ಈ ಮನೆನ ಖರೀದಿ ಮಾಡಬೇಕು ಅನ್ನುವಂತಹ ಎಲ್ಲಾ ನಿಟ್ಟಲ್ಲೂ ಸಹ ಇದೀಗ ಮಾತುಕತೆ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಡೀಲ್ ಸಕ್ಸಸ್ ಆದ್ರೆ 100% ಅವರು ಇಲ್ಲಿಗೆ ಬಂದು ಶಿಫ್ಟ್ ಆಗ್ತಾರೆ. ಅಕಸ್ಮಾತ್ ಈ ಡೀಲ್ ಸಕ್ಸಸ್ ಆಗಿಲ್ಲ ಅಂದ್ರೆ ರಾಜಕಾರಣಿಗಳಿಗೆ ಅಥವಾ ಸಚಿವರಿಗೆ ಸಿಎಂಗೆ ಯಾವ ಮನೆಯನ್ನ ಕೊಡ್ತಾರೆ, ಯಾವ ಬಂಗ್ಲೋವನ್ನ ಕೊಡ್ತಾರೆ, ಆ ಬಂಗ್ಲೋದಲ್ಲಿ ಸಿಎಂ ವಿಜಯ್ ಅವರು ಇರಬೇಕಾಗುತ್ತೆ. ಅಕಸ್ಮಾತ್ ಇಷ್ಟ ಇಲ್ಲ ಅಂತ ಅಂದ್ರೆ ಪಟ್ಟಿಪಾಕಂನಲ್ಲಿರುವಂತಹ ತಮ್ಮದೇ ಆದಂತಹ ಸ್ವಂತ ಜಾಗದಲ್ಲಿ ಇದೀಗ ಸಿಎಂ ವಿಜಯ್ ಅವರು ಇರುವಂತಹ ಸಾಧ್ಯತೆ ಇದೀಗ ಕಂಡು ಬರ್ತಾ ಇರುವಂತದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.